ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತ ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಗಳ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತ ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾವತಾರ್ ಬಾಬಾಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸೋಣ. ಇವತ್ತಿನ ಸಬ್ಜೆಕ್ಟ್ ಇದೆಯಲ್ಲ, ಇದು ಸ್ವಲ್ಪ ಕನ್ಫ್ಯೂಷನ್, ಸ್ವಲ್ಪ ನಮ್ಮ ನಂಬಿಕೆಗಳಿಗೆ ಹೊಡೆತ ಬೀಳುವಂಥದ್ದಿರ್ಬಹುದು, ಅಥವಾ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋ ತರದಲ್ಲಿ ಕೂಡ ಇರಬಹುದು. ದಯವಿಟ್ಟು ಇಲ್ಲಿ ಯಾರನ್ನು ಉದ್ದೇಶಿಸಿ ಮಾತಾಡ್ತಾ ಇಲ್ಲ, ಸತ್ಯವನ್ನ ನುಡಿತಾ ಇದೀವಿ. ಇದನ್ನ ನೀವೆಲ್ಲರೂ ತಲೆಯಲ್ಲಿ ಇಟ್ಕೊಂಡು ಇದನ್ನ ಅರ್ಥಕೊಳ್ಳೋ ಪ್ರಯತ್ನ ತುಂಬಾ 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 ಉಪಕಾರಿಯಾಗತ್ತೆ. ಪಾಪ ಪುಣ್ಯ, ಒಳ್ಳೆಯದ್ದು ಕೆಟ್ಟದ್ದು, ಸುಖ ದುಃಖ ಇವೆಲ್ಲ ಎಲ್ಲಿಂದ ಬರುತ್ತೆ? ಯಾರು ಡಿಸೈಡ್ ಮಾಡ್ತಾರೆ? ಇದು ಹೆಂಗೆ ನಮಗ್ ಬರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಇರೋಂಥ ಪ್ರಶ್ನೆ. ಇದು ಒಬ್ಬಿಬ್ರಿಗಲ್ಲ, ಪ್ರತಿಯೊಬ್ಬರಿಗೂ ಇರುವಂತ ಪ್ರಶ್ನೆ. ಜೀವನದಲ್ಲಿ ನಾನು ಇಷ್ಟೊಂದು ಕಷ್ಟ ನೋವುಗಳನ್ನ ಅನುಭವಿಸ್ತಿದೀನಿ ಅಂತಂದ್ರೆ ಇದಕ್ಕೆ ಕಾರಣ ಏನು? ಎಲ್ರಿಗೂ ಇರುತ್ತೆ ಅಲ್ವಾ? ಮತ್ತೆ ಜೊತೆನಲ್ಲಿ ಇನ್ನೂ ಒಂದ್ ಹೇಳ್ಕೊಳ್ತೀವಿ, ಏನ್ ಪಾಪ ಮಾಡಿದ್ನೋ ಏನೋ ಇಂತಹ ಕಷ್ಟ ನನಗ್ ಬಂದಿದೆ ಅಂತಂದು ಕೂಡ ಮಾತಾಡ್ಕೊಳ್ತೀವಿ. ಯಾಕೆ ಹೀಗ್ ಮಾತಾಡ್ಕೊಳ್ತೀವಿ? ಅದೇ ಪಾಪದ ಬಗ್ಗೆ ಮಾತಾಡ್ತೀವಿ, ಪುಣ್ಯದ ಬಗ್ಗೆ ಮಾತಾಡೋದಿಲ್ಲ. ಯಾಕೆ? ಏನ್ ಪುಣ್ಯ ಮಾಡಿದ್ನೋ ಏನೋ ನನಗ್ ಇಂಥ ಒಳ್ಳೆ ಅದೃಷ್ಟ ಸಿಕ್ಕಿದೆ ಅಂತ ಯಾಕೆ ನಾವ್ ಅನ್ಕೊಳ್ಳಲ್ಲ? ಅಲ್ಲಿ ಮಾತ್ರ ನಾವು ಎಡೋಗ್ತೀವಿ. ಅದಕ್ಕೆ ನಾವು ಅದನ್ನ ಕಾರಣ ಅಂತಂದೇ ಹೇಳ್ಕೊಳ್ಳೋದಿಲ್ಲ. ಆದ್ರೆ ಎಲ್ಲಿ ಕಷ್ಟ ಇರುತ್ತೋ, ಎಲ್ಲಿ ನೋವು ಇರುತ್ತೋ, ಎಲ್ಲಿ ದುಃಖ ಇರುತ್ತೋ ಅಲ್ಲಿ ಮಾತ್ರ ಈ ಮಾತನ್ನ ನಾವು ಹೇಳ್ಕೊಳ್ತೀವಿ. ಹಾಗಿದ್ರೆ ಈ ಪಾಪ ಅಂದ್ರೆ ಏನು? ಈ ಪುಣ್ಯ ಅಂದ್ರೆ ಏನು? ಒಳ್ಳೇದು ಅಂದ್ರೆ ಏನು? ಕೆಟ್ಟದ್ದು ಅಂದ್ರೆ ಏನು ನಮ್ ಜೀವನದಲ್ಲಿ? ಇದನ್ನ ಯಾರು ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಸ್ವಲ್ಪ ವಿವರವಾಗಿ ತಿಳ್ಕೊಳ್ತಾ ಹೋಗೋಣಂತೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವಿಲ್ಲಿ ಜನ್ಮ ತೆಗೆದುಕೊಳ್ತೀವಿ ಅಂತಂದ್ರೇನೆ ಏನ್ರ ಮೇಲೆ ತೆಗೆದುಕೊಳ್ತೀವಿ? ಕರ್ಮದ ಲೆಕ್ಕಾಚಾರದ ಮೇಲೆ ನಮ್ಮ ಜನ್ಮ ನಾವು ಡಿಸೈಡ್ ಮಾಡ್ಕೊಳ್ತೀವಿ ಅಂತ ನಾವು ಹೇಳ್ತೀವಿ. ಹಾಗಿದ್ರೆ ಯಾರು ಡಿಸೈಡ್ ಮಾಡ್ತಾರೆ? ನಮ್ಮ ಕರ್ಮಗಳನ್ನ ಡಿಸೈಡ್ ಮಾಡೋಂಥವ್ರು ಯಾರು? ನಾವು ಮುಂಚೆ ಎಲ್ಲ ಕೇಳ್ಕೊಂಡ್ ಬರ್ತಾ ಇದ್ವಿ, ಯಮಧರ್ಮರಾಯ ಅಂತ ಒಬ್ಬ ಇರ್ತಾನೆ, ಅವನ ಹತ್ರ ಚಿತ್ರಗುಪ್ತ ಅಂತ ಒಬ್ಬ ಇರ್ತಾನೆ. ಆ ಚಿತ್ರಗುಪ್ತ ನಮ್ಮ ಪ್ರತಿಯೊಂದು ಕರ್ಮಗಳನ್ನ ಕೂಡ ಬರೆದುಕೊಳ್ತಾ ಇರ್ತಾನೆ, ರೆಕಾರ್ಡ್ ಮಾಡ್ತಾ ಇರ್ತಾನೆ. ಅದರ ಆಧಾರದ ಮೇಲೆ ನಮಗೆ ಒಳ್ಳೆಯದ್ದು ಕೆಟ್ಟದ್ದು ನಡೆಯುತ್ತೆ ಅಂತ ಹೇಳಿ ನಮ್ಗೆ ಹಿಂದಿನಿಂದ ಹೇಳ್ಕೊಂಡ್ ಬಂದಿದ್ದಾರೆ. ಅದನ್ನ ನಾವ್ ಹೇಗೆ ತೆಗೆದುಕೊಂಡಿದೀವಿ ಅಂದ್ರೆ ಅದನ್ನ ಸುಮ್ನೆ ನಂಬ್ಕೊಂಡ್ ಬಂದ್ಬಿಟ್ಟಿದೀವಿ. ಅದನ್ನ ಅದ್ರೊಳಗಿರುವಂತಹ ಸಾರಾಂಶ ಇದೆಯಲ್ಲ, ಅದನ್ನ ನಾವ್ ಯಾವತ್ತೂ ತೆಗೆದ್ ನೋಡಕ್ಕೆ ಹೋಗಿಲ್ಲ. ಸುಮ್ನೆ ಅವ್ರು ಏನ್ ಹೇಳಿದ್ರು ಅದನ್ನ ನಂಬ್ಕೊಳ್ತಾ ಬಂದಿದೀವಿ. ಓಹೋ, ಯಮಧರ್ಮರಾಯ ಇರ್ತಾನಂತೆ, ನಾವು ಶರೀರ ಬಿಟ್ಟ ಮೇಲೆ ಅವನ ಹತ್ರ ಹೋಗ್ಬೇಕು, ಯಮಧರ್ಮರಾಯನ ಹತ್ರ ಹೋಗ್ಬೇಕು, ಯಮಧರ್ಮರಾಯ ಚಿತ್ರಗುಪ್ತನ ಹತ್ರ ಇರುವಂತಹ ಲೆಕ್ಕವನ್ನ ತೆಗೆದು ಅದನ್ನ ಹೇಗೆ ಏನೇನಿದೆ ಅನ್ನೋದನ್ನ ಚೆಕ್ ಮಾಡ್ತಾನಂತೆ ಅಂತ ಎಲ್ಲ. ನಮ್ ಪಾಪ ಕರ್ಮ ಜಾಸ್ತಿ ಇದ್ರೆ ಆತ ನಮಗೆ ಶಿಕ್ಷೆಯನ್ನ ಕೊಡ್ತಾನೆ, ನಮ್ ಪುಣ್ಯ ಜಾಸ್ತಿ ಇದ್ರೆ ಸ್ವರ್ಗ ಲೋಕಕ್ಕೆ ಕಳಿಸ್ತಾನೆ ಅಂತ ಹೇಳಿ ಇದೆಲ್ಲ ನಾವು ಕೇಳ್ಕೊಂಡ್ ಬಂದಿದೀವಿ. ಹಾಗಿದ್ರೆ ಇದು ತಪ್ಪಾ ಅಥವಾ ಸುಳ್ಳ? ಖಂಡಿತ ಅಲ್ಲ, ಸತ್ಯನೇ. ಆದ್ರೆ ಮಾರ್ಮಿಕವಾಗಿ ಅವ್ರು ಹೇಳಿದ್ದಾರೆ. ಅಂದ್ರೆ ತಿಳಿಸಿ ಹೇಳಿದ್ರೆ ನಮ್ಗೆ ಅರ್ಥ ಆಗತ್ತೆ, ಅರ್ಥ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿರಿಯರು ಏನ್ ಮಾಡಿದ್ರು, ಹೇಗೆ ತಿಳಿಸಿದ್ರೆ ಇವ್ರಿಗೆ ಅರ್ಥ ಆಗತ್ತೆ ಅಂತಂದು ಯೋಚನೆ ಮಾಡ್ತಿಲ್ಲ, ಅದನ್ನ ತಿಳಿಸುವಂತ ವಿಧಾನವನ್ನ ಬಹಳಷ್ಟು ವಿಧಾನದಲ್ಲಿ ಅವ್ರು ಹೇಳ್ಕೊಟ್ಟು ಹೋದ್ರು. ಆದ್ರೆ ನಾವ್ ಏನ್ ಮಾಡಿದ್ವಿ, ದಿನಪತ್ತಿ ಏನಾಗತ್ತೆ, ಆ ಜ್ಞಾನ ಅವ್ರು ಕೊಟ್ಟಂತಹ ಜ್ಞಾನ ಏನಾಗತ್ತೆ, ಅರ್ಧಂಬರ್ಧ. ಇವಾಗ ಮುತ್ತಾತನಿಗೆ ಮುಕ್ಕಾಲ್ ಗೊತ್ತಿತ್ತು,
ತಾತನಿಗೆ ಬರೋಷ್ಟೊತ್ತಿಗೆ ಅರ್ಧ ಆಯ್ತು, ಅರ್ಧ ಆಗಿದ್ದು ಅಪ್ಪನಿಗೆ ಬರೋಷ್ಟೊತ್ತಿಗೆ ಕಾಲ್ ಭಾಗ ಆಯ್ತು, ಕಾಲ್ ಭಾಗ ಆಗಿದ್ದು ಮಗನಿಗೆ ಬರೋಷ್ಟೊತ್ತಿಗೆ 1% ಆಯ್ತು. ಹೀಗೆ ಅದು ಜ್ಞಾನ ಅನ್ನುವಂಥದ್ದು, ಯಾಕೆಂದ್ರೆ ಅವ್ರವ್ರಿಗೆ ಅರ್ಥ ಆಗಿರೋಷ್ಟು ಹೇಳ್ತಾ ಬಂದ್ರು ಅಷ್ಟೇನೆಯ. ಅವ್ರವ್ರಿಗೆ ಅರ್ಥ ಆಗಿದ್ದನ್ನ ಹೇಳಿದ್ದನ್ನ ನಾವೇನ್ ಮಾಡಿದ್ವಿ, ಇನ್ನ ನಮಗೆ ನಾವು ಅರ್ಥ ಮಾಡ್ಕೊಳ್ದೆಲೆ ಇದ್ರೆ ನಮ್ಮ ಮಕ್ಳಿಗೆ ನಾವೇನ್ ಮಾಡ್ತೀವಿ, 0.00% ಕೊಡ್ತೀವಿ. ಅಲ್ಲಿಗೇನಾಯ್ತು, ಆ ಜ್ಞಾನ ಪೂರ್ತಿ ಡೈಲ್ಯೂಟ್ ಆಗೋಯ್ತು. ಆದ್ರೆ ಸತ್ಯವಾದ ಜ್ಞಾನ ಅನ್ನೋದು ಏನಿದೆ, ಅದನ್ನ ಇವತ್ತು ನಾವು ಧ್ಯಾನಿಗಳಾಗಿ ಅದನ್ನ ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿಯನ್ನ ನಾವು ಪಡ್ಕೊಳ್ತಾ ಇದ್ದೀವಿ. ಹಾಗಿದ್ರೆ ಏನು ಇದು ಜ್ಞಾನ? ಯಮಧರ್ಮರಾಯ ಅಂದ್ರೆ ಯಾರು? ಚಿತ್ರಗುಪ್ತ ಅಂದ್ರೆ ಯಾರು? ನಮ್ಮ ಪಾಪ ಪುಣ್ಯದ ಲೆಕ್ಕಾಚಾರ ಅಂದ್ರೆ ಏನು? ಇವೆಲ್ಲವನ್ನ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಯಮಧರ್ಮರಾಯ ಅಂತಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ, ಇಲ್ಲಿ ನಮ್ಮ ಶರೀರವನ್ನ ನಾವು ಬಿಡ್ತೀವಲ್ವಾ, ಈ ಭೂಮಂಡಲದ ಮೇಲಿಂದ ನಮ್ಮ ಒಂದು ಜನ್ಮವನ್ನ ನಾವು ಕೊನೆಗೊಳಿಸ್ಕೊತೀವಿ. ಒಂದು ಜನ್ಮದ ನಂತರ ನೆಕ್ಸ್ಟ್ ಇನ್ನೊಂದು ಜನ್ಮವನ್ನ ತೆಗೆದುಕೋಬೇಕು ನಾವು. ಇನ್ನೊಂದು ಜನ್ಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂಚಿತವಾಗಿ ಯಾವಾಗ ನಾವು ಶರೀರವನ್ನ ಬಿಟ್ಟು ನಾವು ಒಂದು ಚೈತನ್ಯ ಶಕ್ತಿಯಾಗಿ, ಒಂದು ಆತ್ಮ ಸ್ವರೂಪಿಯಾಗಿ ಮೇಲೆ ಹೋಗ್ತೀವಿ, ಅಂದ್ರೆ ಈ ಶರೀರವನ್ನ ತ್ಯಜಿಸ್ತೀವಿ, ಆಗ ನಮ್ಮ ಒಳಗಡೆ ಇರುವಂತಹ ಇನ್ನ 6 ಶರೀರಗಳಿರುತ್ತಲ್ಲ, ನಮ್ಗೆ ಒಟ್ಟು 7 ಶರೀರ ಇದೆ. ಒಂದು ಭೌತಿಕ ಶರೀರ, ಒಂದು ಅನ್ನಮಯ ಶರೀರ, ಒಂದು ಪ್ರಾಣಮಯ ಶರೀರ, ಒಂದು ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಹೀಗೆ ಶರೀರಗಳು ಇದೆಯಲ್ವಾ. ಈ ಶರೀರದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಭೌತಿಕ ಶರೀರವನ್ನ ಮತ್ತು ಪ್ರಾಣಮಯ ಶರೀರವನ್ನ, ಸೂಕ್ಷ್ಮ ಶರೀರವನ್ನ, ಇವು ಮೂರನ್ನ ಮಾತ್ರ ತ್ಯಜಿಸಿ ಇನ್ನ 4 ಶರೀರಗಳ ಜೊತೆಯಲ್ಲಿ ನಾವು ಮೇಲ್ಗಡೆ ಹೋಗ್ತೀವಿ. ಮೇಲೆ ಹೋದಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಕಾರಣ ಶರೀರದಲ್ಲಿ ನಾವು ಏನಕ್ಕೆ ಹುಟ್ಟು ಬಂದಿದ್ವಿ, ನಾವು ಏನೇನ್ ಜನ್ಮಗಳನ್ನ ಪಡ್ಕೊಂಡ್ ಬಂದಿದೀವಿ, ಈ ಜನ್ಮದಲ್ಲಿ ಏನೆಲ್ಲಾ ಕ್ರಿಯೆಗಳನ್ನ ಮಾಡಿದೀವಿ, ಅದ್ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ನಮ್ಮ ಕಾರಣ ಶರೀರದಲ್ಲಿ ಇವೆಲ್ಲ ಕೂಡ ರೆಕಾರ್ಡ್ ಆಗಿರುತ್ತೆ. ಯಾರ್ ರೆಕಾರ್ಡ್ ಮಾಡ್ಕೊಳ್ತಾರೆ, ಹೇಗ್ ರೆಕಾರ್ಡ್ ಮಾಡ್ಕೊಳ್ತಾರೆ ಅಂತಂದ್ರೆ, ನಾವು ಏನನ್ನ ನೋಡ್ತೀವಿ, ಏನನ್ನ ಕೆಲ್ಸ ಮಾಡ್ತೀವಿ, ಏನನ್ನ ಮಾತಾಡ್ತೀವಿ, ಹೇಗೆ ಎಲ್ಲದು ನಮ್ಮ ಕ್ರಿಯೆಗಳು ಇದೆಯಲ್ಲ, ಇದು ಎಲ್ಲವೂ ಕೂಡ ನಮ್ಮ ಚಿತ್ತದಲ್ಲಿ ರೆಕಾರ್ಡ್ ಆಗಿರುತ್ತೆ. ಹೇಗೆ ಅಂತಂದ್ರೆ, ನಾವು ಜ್ಞಾಪಿಸ್ಕೋಬಹುದು. ಎಲ್ಲ ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ಕೊಳ್ತೀವಿ ಅಂತ ಅನ್ಕೊಂಡ್ರೆ, ನಮ್ಮ ಚಿಕ್ಕ ವಯಸ್ಸಿನ ಕೆಲವು ಘಟನೆಗಳು ಮಾತ್ರ ಜ್ಞಾಪಕ ಇರುತ್ತೆ, ಎಲ್ಲವೂ ಜ್ಞಾಪಕ ಇರಲ್ಲ ನಮಗೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಏನ್ ಮಾಡ್ತಿದ್ವಿ ನಮಗೆ ಗೊತ್ತಿದ್ಯಾ? ಇಲ್ಲ. ಬೇರೆ ಬೇಡ, ನೆನ್ನೆಯ ದಿನ ಮಾಡಿದ್ದು ಕೂಡ ಕೆಲವೊಂದು ಮುಖ್ಯ ಘಟನೆಗಳು ಮಾತ್ರ ಜ್ಞಾಪಕ ಇರುತ್ತೆ, ಎಲ್ಲದೂ ಜ್ಞಾಪಕ ಇರಲ್ಲ. ಕೆಲವು ಮಾತ್ರ ಯಾಕೆ ಜ್ಞಾಪಕ ಇರುತ್ತೆ ಅಂತಂದ್ರೆ, ಆ ಒಂದು ಸನ್ನಿವೇಶಗಳು, ಆ ಒಂದು ಪರಿಸ್ಥಿತಿಗಳು ಏನಾಗಿರುತ್ತೆ, ನಮ್ಮ ಚಿತ್ತದಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಚಿತ್ತದಲ್ಲಿ ರೆಕಾರ್ಡ್ ಆಗಿರೋದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಚಿತ್ರಗಳ ರೂಪದಲ್ಲಿ ರೆಕಾರ್ಡ್ ಆಗಿರುತ್ತೆ. ಇಲ್ಲಿ ನಾವು ಏನ್ ಇವಾಗ ಮಾತಾಡ್ಕೊಳ್ತಿದೀವಲ್ಲ, ಈ ಮಾತಾಡ್ಕೊಳ್ಳುವಂತಹ ವಿಧಾನ ಏನಿದೆ, ನಾವು ಹೈಯರ್ ಸೆಲ್ಫಿಗೆ ಹೋದ ಹಾಗೆ ಅಂದ್ರೆ ನಾವು ಸೂಕ್ಷ್ಮ ಶರೀರಿಗಳಾಗುವಂತಹ ಸ್ಥಿತಿಗಳನ್ನ ನಾವು ಯಾವಾಗ ಹೈಯರ್ ಲೆವೆಲಿಗೆ ಹೋಗ್ತೀವಿ, ಈ ಮಾತು ಅನ್ನೋದು ಸ್ತಬ್ಧ ಆಗತ್ತೆ, ಮಾತು ಅನ್ನೋದು ನಿಲ್ಲುತ್ತೆ, ಮೌನ ಜಾಸ್ತಿ ಆಗತ್ತೆ. ಆ ಮೌನಕ್ಕೆ ಒಂದು ಭಾಷೆ ಇರುತ್ತೆ, ಅದೇ ಚಿತ್ರಗಳ ಭಾಷೆ. ಚಿತ್ರ ಮುಖಾಂತರ ನಾವು ಏನ್ ನೋಡ್ತೀವಿ, ತುಂಬಾ ಚಿತ್ತದಲ್ಲಿ ರೆಕಾರ್ಡ್ ಆಗೋಗುತ್ತೆ. ನಾವು ಇವತ್ ನೋಡ್ತಿರ್ಬಹುದು, ಬಹಳಷ್ಟು ಕಣ್ಮುಚ್ಚಿ ಎಲ್ಲದನ್ನ ಹೇಳುವಂತಹ ಒಂದು ವಿದ್ಯೆ ಇದೆ ಅಂತ ಹೇಳ್ತಾರೆ. ಗಾಂಧಾರಿ ವಿದ್ಯೆ ಅಂತಾನೆ ಏನೋ ಒಂದು ಹೆಸರಿದೆ ಅದಕ್ಕೆ. ಆ ತರ ಒಂದು ವಿದ್ಯೆ ಇದೆ. ಯಾಕೆ ಅದನ್ನ ಹೇಗೆ ಅಂತಂದ್ರೆ, ಕೇವಲ ಸ್ಪರ್ಶದ ಮುಖಾಂತರ, ಅದರ ವಾಸನೆಯ ಗ್ರಹಿಕೆಯ ಮುಖಾಂತರ ಅದು ಎಲ್ಲಿ ರೆಕಾರ್ಡ್ ಆಗತ್ತೆ, ನಮ್ಮ ಚಿತ್ತದಲ್ಲಿ ರೆಕಾರ್ಡ್ ಆಗತ್ತೆ. ಅದನ್ನ ಉಪಯೋಗಿಸ್ಕೊಂಡು
ಆ ಎಲ್ಲ ಐಡೆಂಟಿಫೈ ಮಾಡುವಂಥದ್ದಾಗ್ಲಿ, ಗುರ್ತಿಸುವಂಥದ್ದು ಅವೆಲ್ಲ ವಿದ್ಯೆ ತರ ನಾವು ಕಲ್ತ್ಕೊಳ್ತಾ ಇದೀವಲ್ಲ, ಅದೇನೆ ನಮಗೆ ಗೊತ್ತಿಲ್ದಲೆ ಎಲ್ಲರಲ್ಲೂ ಆ ವಿದ್ಯೆ ಇದೆ. ಹೇಗೆ ಅಂದ್ರೆ ನಮ್ಮ ಪ್ರತಿಯೊಂದು ಕ್ರಿಯೆಯನ್ನ ಕೂಡ ನಮ್ಮ ಚಿತ್ತ ಅನ್ನುವಂಥದ್ದು ರೆಕಾರ್ಡ್ ಮಾಡ್ಕೊಳ್ತಾ ಇದೆ. ಇದನ್ನೇ ಚಿತ್ರಗುಪ್ತ ಅಂತ ಹೇಳುವಂಥದ್ದು. ಚಿತ್ರಗುಪ್ತ ಅಂದ್ರೆ ಬೇರೆ ಯಾರು ಇಲ್ಲ, ನಮ್ಮ ಚಿತ್ತವೇ ಚಿತ್ರಗುಪ್ತ. ನಮ್ಮ ಚಿತ್ತ ಯಾವಾಗ ಆತರ ರೆಕಾರ್ಡ್ ಮಾಡ್ಕೊಂಡಿರುತ್ತೋ ಅವು ಎಲ್ಲವೂ ಕೂಡ ಈ ಕಾರಣ ಶರೀರದ ಜೊತೆಯಲ್ಲಿ ಹೋಗುತ್ತೆ. ನಾವು ಶರೀರವನ್ನ ಬಿಟ್ಟಾಗ ನಮ್ಮ ನಮ್ಮ ಉಳಿದಂತಹ ಶರೀರಗಳನ್ನ ಬಿಟ್ಟು ನಾವು ಕಾರಣ ಶರೀರದ ಒಂದು ರೂಪಧಾರಿಗಳಾಗಿ ಯಾವಾಗ ಮೇಲೆ ಹೋಗ್ತೀವೋ, ಈ ಚಿತ್ತದಲ್ಲಿ ಇರುವಂತಹ ಎಲ್ಲ ಕೂಡ ರೆಕಾರ್ಡ್ಸ್ ಎಲ್ಲ ಕೂಡ ನಮ್ ಜೊತೆನಲ್ಲೇ ಬರುತ್ತೆ. ಬಂದಿದ್ದು ಏನಾಗತ್ತೆ, ನಮ್ಮ ಸಾವಿನ ನಂತರದ ವಿಚಾರವನ್ನ ನಾವು ತಿಳ್ಕೊಬೇಕಿಲ್ಲಿ. ಈ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಸಾವು ಅಂದ್ರೆ ಏನು, ಸಾವಿನ ನಂತರ ಏನೇನಾಗತ್ತೆ ಅನ್ನೋದು ನಮ್ಗೆ ಅರಿವಿರ್ಬೇಕು. ಸಾವಿನ ನಂತರ ಏನಾಗತ್ತೆ, ನಮ್ಮ ಕಾರಣ ಶರೀರದಿಂದ ನಾವು ಮೇಲೆ ಹೋಗ್ತೀವಲ್ವಾ, ಆ ಶರೀರವನ್ನ ಸೂಕ್ಷ್ಮ ಶರೀರ ಮಾತ್ರ ನಾವು ತೆಗೆದುಕೊಂಡು ಹೋಗುವಂಥದ್ದು. ಇನ್ನು ಉಳಿದ ಎಲ್ಲವನ್ನ ಕೂಡ ಇಲ್ಲೇ ಬಿಡ್ತೀವಿ. ಅನ್ನಮಯ ಶರೀರ, ಪ್ರಾಣಮಯ ಶರೀರವನ್ನ, ಮನೋಮಯ ಶರೀರವನ್ನ ಎಲ್ಲ ಬಿಟ್ಟು ಸೂಕ್ಷ್ಮ ಶರೀರಧಾರಿಗಳಾಗಿ ನಾವು ಯಾವಾಗ ಮೇಲೆ ಹೋಗ್ತೀವಿ, ನಮ್ಮ ಚಿತ್ತದಲ್ಲಿ ಇರುವಂತ ಆ ಎಲ್ಲ ರೆಕಾರ್ಡ್ಸ್ ಕೂಡ ನಮ್ ಜೊತೆನಲ್ಲೇ ಬರುತ್ತೆ. ಇವೆಲ್ಲವೂ ಕೂಡ ಒಂದು ರೆಕಾರ್ಡ್ ತರ ಇರತ್ತೆ, ಎಲ್ಲೋ ಬೇರೆ ಅಲ್ಲ, ಎಲ್ಲವೂ ನಮ್ಮ ಒಳಗಡೆನೆ ಇರುವಂತದ್ದಿದು. ನಮ್ಗೆ ಅರ್ಥ ಆಗೋದಕ್ಕೋಸ್ಕರ ಏನ್ ಹೇಳಿದ್ದಾರೆ, ಯಮಧರ್ಮರಾಯ ಅಂತ ಹೇಳಿದ್ದಾರೆ. ಯಮಧರ್ಮರಾಯ ಅಂದ್ರೆ ಅಲ್ಲಿ ಯಾರೋ ಬೇರೆಯವ್ರು ಕೂತಿರೋದಿಲ್ಲ, ನಾವೇ ಅದು. ನಮ್ಮ ಈ ಸೂಕ್ಷ್ಮ ಶರೀರವೇ ಆ ಯಮಧರ್ಮರಾಯ. ಚಿತ್ತದಲ್ಲಿ ಇರುವಂತಹ ರೆಕಾರ್ಡ್ಸೇ ಚಿತ್ರಗುಪ್ತ. ನಾವು ಯಾವಾಗ ಶರೀರವನ್ನ ಬಿಟ್ಟು ಈ ಜನ್ಮವನ್ನ ಮುಗಿಸಿ ಮತ್ತೊಂದು ಜನ್ಮಕ್ಕೆ ಹೋಗೋದಿಕ್ಕೆ ತಯಾರಾಗೋಕೆ ಹೋಗ್ತೀವೋ, ಆಗ ಏನ್ ಮಾಡ್ತಾರೆ, ಈ ಚಿತ್ತದಲ್ಲಿ ಇರುವಂತಹ ರೆಕಾರ್ಡ್ಸ್ ಎಲ್ಲವನ್ನ ಓಪನ್ ಮಾಡ್ತಾರೆ. ಯಾರು ಅಲ್ಲ, ನಾವೇ ಮಾಡ್ಕೋತೀವಿ. ರೆಕಾರ್ಡ್ಸ್ ನ ಓಪನ್ ಮಾಡ್ಕೊಂಡಾಗ ಏನಂತಾರೆ, ಅದನ್ನ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ. ಈ ಆಕಾಶಿಕ್ ರೆಕಾರ್ಡ್ಸ್ ಎಲ್ಲೋ ಆಕಾಶದಲ್ಲಿಲ್ಲ, ನಮ್ಮ ಚಿತ್ತದಲ್ಲೇ ರೆಕಾರ್ಡ್ಸ್ ಇದೆ. ಅದು ಆ ಚಿತ್ತದಲ್ಲಿ ಇರುವಂತಹ ರೆಕಾರ್ಡ್ಸ್ ಅನ್ನ ಯಾವಾಗ ನಾವು ಓಪನ್ ಮಾಡ್ಕೊಳ್ತೀವೋ, ಅಲ್ಲಿ ಎಲ್ಲಾ ವಿಧದ ಕಾರ್ಯಗಳನ್ನ ಕೂಡ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ಪ್ರತಿಯೊಂದು ಕೂಡ ನಾನ್ ಯಾರಿಗ್ ಮೋಸ ಮಾಡಿದ್ದೀನಿ, ಯಾರಿಗೆ ಒಳ್ಳೇದ್ ಮಾಡಿದ್ದೀನಿ, ಯಾರಿಗೆ ಎಷ್ಟು ಕೊಡ್ಬೇಕಾಗಿದೆ, ಯಾರಿಗೆ ಎಷ್ಟು ತೆಗೆದುಕೋಬೇಕಾಗಿದೆ, ಈ ಎಲ್ಲವೂ ಕೂಡ ನಮ್ಮ ಚಿತ್ತದಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ಚಿತ್ತದಲ್ಲಿ ರೆಕಾರ್ಡ್ ಆಗಿರುವಂತಹದ್ರ ಆಧಾರದ ಮೇಲೆ ನಾವ್ ಅದನ್ನ ನೋಡ್ಕೊಳ್ತೀವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಸಾವಿನ ಕೇವಲ ಇನ್ನ ಲಾಸ್ಟ್ ಮೂಮೆಂಟ್ ಇರುತ್ತಲ್ಲ, ಇನ್ನ ಕೆಲವೇ ಕ್ಷಣಗಳಲ್ಲಿ ಆ ಶರೀರವನ್ನ ಬಿಟ್ಟು ಹೋಗ್ತೀವಿ ಅನ್ನೋ ಒಂದು ಗಳಿಗೆ ಇರುತ್ತಲ್ಲ, ಆ ಗಳಿಗೆನಲ್ಲಿ ಈ ಆಕಾಶಿಕ್ ರೆಕಾರ್ಡ್ ಓಪನ್ ಆಗತ್ತೆ. ಚಿತ್ತದಲ್ಲಿ ಇರುವಂತಹ ಆ ರೆಕಾರ್ಡ್ಸ್ ಎಲ್ಲ ಓಪನ್ ಆಗಿ ನಮಗೆ ನಾವು ರಿಯಲೈಸ್ ಆಗ್ತೀವಿ, ಓಹೋ ನಾನು ಇಷ್ಟೆಲ್ಲಾ ಮಾಡಿದೀನ. ಇವೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಡೆಯುತ್ತೆ. ಇದಕ್ಕೆಲ್ಲ ಏನ್ ತುಂಬಾ ದೊಡ್ಡ ಫಿಲಮ್ ಏನ್ ಬೇಕಾಗಿಲ್ಲ, 3.5 ಗಂಟೆ 4 ಗಂಟೆ ಕುತ್ಕೊಂಡು ನೋಡೋಂತ ಫಿಲಮ್ ಅಲ್ಲ ಇವೆಲ್ಲ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಮಗೆ ರಿಯಲೈಸ್ ಆಗತ್ತೆ, ಓಹೋ ಹೀಗೆಲ್ಲ ಮಾಡಿದೀನಲ್ಲ ನಾನು, ಇಷ್ಟೆಲ್ಲಾ ಮಾಡ್ಬಿಟ್ಟಿದ್ದೀನಲ್ಲ ಅಂತ ರಿಯಲೈಸ್ ಆಗಿದ ತಕ್ಷಣ ಏನ್ ಮಾಡ್ತೀವಿ, ಆ ರಿಯಲೈಸೇಷನ್ನಿನ ಒಂದು ಭಾವನೆಯಲ್ಲಿ ನಾವು ಶರೀರವನ್ನ ಬಿಡ್ತೀವಿ. ಆಗ ಏನಾಗುತ್ತೆ, ಆ ಚಿತ್ತದಲ್ಲಿ ಆಗಿರುವಂತಹ ರೆಕಾರ್ಡ್ಸ್ ಏನಿದೆ ಕ್ಯಾರಿ ಓವರ್ ಆಗುತ್ತೆ ನೆಕ್ಸ್ಟ್ ಜನ್ಮಕ್ಕೆ. ಈ ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಓವರ್ ಮಾಡ್ಕೊಂಡ್ ಬರ್ಬೇಕಾದ್ರೆ ನಾವೇನ್ ಡಿಸೈಡ್ ಮಾಡ್ತೀವಿ, ನನಗೆ ಇಂತಿಂತಹದ್ದೇ ಕಷ್ಟಗಳನ್ನ ನಾನು ಇನ್ನೊಬ್ರಿಗೆ ಕೊಟ್ಟಿದ್ದೀನಿ, ಇಲ್ಲಿ ಅವರು ಅನುಭವಿಸಿದಂತಹ ನೋವನ್ನ ನಾನು ಅನುಭವಿಸಿದಾಗ ಅಲ್ಲಿಗೆ ಸಮ ಆಗತ್ತೆ ಅಂತ ನಾವು ಡಿಸೈಡ್ ಮಾಡ್ಕೊಳ್ತೀವಿ. ನಾನು ಇಂತಿಂತವ್ರಿಗೆ ಒಳ್ಳೆಯದನ್ನ ಮಾಡಿದೀನಿ, ಹಾಗಾಗಿ ನನಗೆ ಇಂತಿಂತ ಒಳ್ಳೆಯದ್ದು ನಡಿಬೇಕು.
ಇಂತಿಂತಹದ್ದು ಇಲ್ಲಿ ಏನಾಗತ್ತೆ ಅಂದ್ರೆ ಒಂದು ಆತ್ಮಸ್ಥಿತಿಯಲ್ಲಿ ಇದ್ದಾಗ ಅದಕ್ಕೆ ಯಾವುದು ಒಳಿತು ಯಾವುದು ಕೆಡುಕು ಅನ್ನೋದು ಇರೋದಿಲ್ಲ. ಮೇನ್ ಪಾಯಿಂಟ್ ಇದು. ಯಾಕೆಂದ್ರೆ ಎಲ್ಲರಿಗೆ ಒಂದು ಕ್ವಶನ್ ಬರುತ್ತೆ. ನಾನೇ ಡಿಸೈಡ್ ಮಾಡ್ಕೊಳ್ತೀನಿ ಅಂತಂದಾಗ ನಾನ್ ಯಾಕೆ ಈ ಕಷ್ಟಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಿತ್ತು? ಒಳ್ಳೆಯದನ್ನ ಮಾತ್ರನೇ ಸೆಲೆಕ್ಟ್ ಮಾಡ್ಕೋಬಹುದಿತ್ತಲ್ಲ ನಾನು. ನಾನ್ ಯಾಕೆ ಕಷ್ಟಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ ಬರ್ತಿದ್ದೆ? ಹಾಗಾಗಿ ನಾವಲ್ಲ ಅದನ್ನ ಮಾಡ್ಕೊಳ್ಳೋದು ಅಂತ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಸತ್ಯ ಏನಂದ್ರೆ, ಯಾವಾಗ ನಾವು ಈ ಶರೀರವನ್ನ ಬಿಟ್ಟು ಹೊರಗಡೆ ಹೋಗ್ಬಿಡ್ತೀವೋ, ಆ ಕ್ಷಣದಿಂದನೇ ಸಂಪೂರ್ಣವಾಗಿ ಅದಕ್ಕೆ ಒಳ್ಳೇದು, ಕೆಟ್ಟದ್ದು, ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ತಪ್ಪು ಅನ್ನುವಂತಹ ಭಾವಗಳು ಇರೋದಿಲ್ಲ. ಇದನ್ನ ಪ್ರಿಂಟ್ ಔಟ್ ನಮ್ ತಲೆಯಲ್ಲಿ ಪ್ರಿಂಟ್ ಮಾಡ್ಕೊಂಡ್ಬಿಡ್ಬೇಕು ಈಗ್ಲೇನೆಯ. ಈ ಒಂದು ಭಾವ ಇರೋದಿಲ್ಲ. ಹಾಗಾಗಿ ಇಷ್ಟು ದಿನ ನಾವು ಇದನ್ನೆಲ್ಲ ಹೀಗೆ ಮಾಡ್ಕೊಂಡ್ ಬಂದಿದೀವಿ. ಇಂತಹದ್ದೇ ಪರಿಸ್ಥಿತಿಗಳು ಬರ್ಬೇಕು, ಇಂಥವ್ರೇ ಶತ್ರುಗಳಾಗ್ಬೇಕು, ಇಂಥವ್ರೇ ಮಿತ್ರರಾಗ್ಬೇಕು, ಇಂಥವ್ರೇ ನನ್ನ ಕಷ್ಟಕ್ಕೆ ಬರ್ತಾರೆ, ಇಂಥವ್ರು ನನ್ನ ಸುಖದ ಸಮಯದಲ್ಲಿ ಬರ್ತಾರೆ, ಹೀಗೆಲ್ಲವನ್ನ ನಾವು ಡಿಸೈಡ್ ಮಾಡ್ಕೊಳ್ತೀವಿ. ಹೀಗೆಲ್ಲಾ ಡಿಸೈಡ್ ಮಾಡ್ಕೊಂಡ್ಮೇಲೆ ಏನ್ ಮಾಡ್ತೀವಿ, ಅದಕ್ಕೆ ಅವಶ್ಯಕತೆ ಇರುವಂತಹ ಪರಿಸರ ಎಲ್ಲಿ ಸಿಗುತ್ತೆ ನಮಗೆ, ಯಾರ್ಯಾರ ಹತ್ರ ನಮಗೆ ಇಂತಹ ಪರಿಸರಗಳು ನಮಗ್ ಸಿಕ್ಕತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ತೀವಿ. ಯಾವಾಗ ಇದನ್ನ ಡಿಸೈಡ್ ಮಾಡ್ಕೊಳ್ತೀವೋ ಇದರ ಆಧಾರದ ಮೇಲೆ ನಾವು ಮತ್ತೆ ಜನ್ಮವನ್ನೇನೋ ಪಡ್ಕೊಂಡ್ ಬರ್ತೀವಿ. ಇದಂತೂ ನಮ್ಮ ಪಾಪ ಪುಣ್ಯಗಳ ಲೆಕ್ಕಾಚಾರವಾಯ್ತು. ಹೀಗೆ ತೆಗೆದುಕೊಂಡು ಬರ್ತೀವಿ ನಾವು. ತೆಗೆದುಕೊಂಡು ಬಂದ ಮೇಲೆ ಏನಾಗತ್ತೆ, ತೆಗೆದುಕೊಂಡು ಬರ್ತಾ ಯಾವಾಗ ತಾಯಿಯ ಗರ್ಭದಿಂದ ಹೊರಗಡೆ ಬರ್ತೀವಲ್ಲ, ಮತ್ತೆ ಜನ್ಮ ತೆಗೆದುಕೊಂಡು, ಆವಾಗ ಏನಾಗುತ್ತೆ, ಇವೆಲ್ಲವೂ ಮರ್ತ ಹೋಗುತ್ತೆ ನಮ್ಗೆ. ಇದೆಲ್ಲ ನಾನೇ ಬರ್ಕೊಂಡ್ ಬಂದಿರೋದು, ಹಿಂಗಿಂಗ್ ಆಗ್ಬೇಕು ಅಂತ ಏನ್ ಬರ್ಕೊಂಡಿದೀವೋ ಅದೆಲ್ಲವೂ ಕೂಡ ನಮ್ಮ ಜ್ಞಾಪಕದಿಂದ ಅಳಸಿ ಹೋಗುತ್ತೆ. ಯಾವಾಗ ಇದು ಅಳಸಿ ಹೋಗುತ್ತೆ, ಜ್ಞಾಪಕದಿಂದ ಮಾತ್ರ ಅಳಸಿ ಹೋಗುತ್ತೆ, ಆದ್ರೆ ಪೂರ್ತಿಯಾಗಿ ಅಳಸಿರಲ್ಲ ಅದು. ಅಂತಹ ಸಿಚುಯೇಷನ್ಸ್, ಅಂತಹ ಸಂದರ್ಭಗಳು ನಮ್ಮ ಜೀವನದಲ್ಲಿ ಎದುರಾದಾಗ ಏನ್ ಮಾಡ್ತೀವಿ, ನಮ್ಮ ಆತ್ಮ ನಮ್ಗೆ ಎಚ್ಚರಿಸುತ್ತೆ. ಯಾವ ಪಾಪ ಮಾಡಿದ್ನೋ ಏನೋ, ಇಂತಹ ಪರಿಸ್ಥಿತಿ ನನಗೆ ಬಂದಿದೆ ಅಂತ ಹೇಳೋ ಅಂತಹ ಪ್ರಜ್ಞೆ ನಮಗೆ ಉಂಟಾಗತ್ತೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳಲ್ಲ. ಅದನ್ನ ಸಂಪೂರ್ಣವಾಗಿ ಯಾಕೆ ಅರ್ಥ ಮಾಡ್ಕೊಳಲ್ಲ ಅಂದ್ರೆ, ಇದನ್ನ ನಾನೇ ಕ್ರಿಯೇಟ್ ಮಾಡ್ಕೊಂಡ್ ಬಂದಿರೋದು ಅನ್ನೋದನ್ನ ಮರ್ತು ಬಿಡ್ತೀವಿ ನಾವು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಆ ಒಂದು ರೀತಿಯಲ್ಲಿ ಮಾತಾಡ್ತೀವಿ. ಆ ಮಾತಿನಲ್ಲಿ ಬಹಳಷ್ಟು ಅರ್ಥ ಇದೆ. ಹೌದು, ನೀನು ಮಾಡ್ಕೊಂಡಂತಹ ಕರ್ಮದ ಲೆಕ್ಕಾಚಾರವೇ ಇದು ಅಂತಂದ್ ಅವೇರ್ನೆಸ್ ಕೊಡ್ತಾ ಇದೆ ಪ್ರಜ್ಞೆ. ಆದ್ರೆ ಅದನ್ನ ರಿಸೀವ್ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿ ಮಿಸ್ ಆಗಿರುವಂತಹ ಕಾರಣ ನಾವು ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಇದನ್ನ ಹೇಗ್ ಅರ್ಥ ಮಾಡ್ಕೋಬೇಕು ಹಾಗಿದ್ರೆ ಅಂತಂದ್ರೆ, ಒಂದು ಹಾಡಿದೆ, ನಾನಾಟಿ ಬದುಕು ನಾಟಕಮು ಕಾನಕ ಕನ್ನದಿ ಕೈವಲ್ಯಮು ಅಂತ ಹೇಳಿ ಒಂದು ಹಾಡಿದೆ. ಅನ್ನಮಾಚಾರ್ಯರ ಕೀರ್ತನೆ ಇದು, ಅವ್ರು ಬರ್ದಿರೋಂಥದ್ದು. ಏನು ಇದರ ಅರ್ಥ ಅಂತಂದ್ರೆ, ನಾನು ನಂದು ನನಗೋಸ್ಕರ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಜೀವನವನ್ನ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ನಾಟಕ ಅನ್ನೋದು ಕೂಡ ನಮ್ಮ ಪ್ರಜ್ಞೆಗೆ ಗೊತ್ತು. ಆದ್ರೂ ಏನ್ ಮಾಡ್ತಾ ಇದೀವಿ, ಇದ್ರೊಳಗ್ ಮುಳುಗು ಹೋಗ್ತಾ ಇದೀವಿ. ಪಾಪ ಪುಣ್ಯ ಎಲ್ಲದನ್ನ ನಾನು ಕಟ್ಕೊಂಡ್ ಬಂದಿದೀನಿ ಅಂತ ಹೇಳಿ ಅದ್ರ ಒಳಗಡೆ ನಮ್ಮನ್ನ ನಾವೇ ಬಂಧಿಸ್ಕೊಳ್ತಾ ಇದೀವಿ. ಇನ್ನೂ ಏನ್ ಹೇಳ್ತಾರೆ ಅಂದ್ರೆ, ತೆಗದು ಪಾಪಮು ತೀರದು ಪುಣ್ಯಮು ಅಂತ ಹೇಳ್ತಾರೆ. ಅಂದ್ರೆ ಈ ಪಾಪ ಪುಣ್ಯದ ಲೆಕ್ಕಾಚಾರ ಯಾವತ್ತಿಗೂ ಮುಗಿಯೋದಿಲ್ಲ. ಯಾವ ಪಾಪ ಕಳಿಯುತ್ತೆ, ಯಾವ ಪುಣ್ಯ ಸವಿಯುತ್ತೆ. ಆದ್ರೆ ಇದ್ಯಾವುದೂ ಅಲ್ಲ. ಇಲ್ಲಿ ನಾವು ಏನ್ ಅನ್ಕೊಳ್ತಾ ಇದೀವಿ ಅಂದ್ರೆ, ನಾನ್ ಪಾಪ ಮಾಡಿದೀನಿ, ನಾನ್ ಪುಣ್ಯ ಮಾಡಿದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನ್ ಪಾಪ ಮಾಡಿದೀನಿ ಅನ್ನೋಂತಹ ಗಿಲ್ಟ್ ಇರುತ್ತಲ್ಲ, ಇದು ನಮ್ಮನ್ನ ಬಂಧಿಸುತ್ತೆ. ಈ ಬಂಧನ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ, ನಾವು ಮುಕ್ತಿಯನ್ನ ಪಡೆಯೋದಿಕ್ಕೆ ಅಡ್ಡ ಹಾಕ್ತಾ ಇರುತ್ತೆ. ಅದು ಅಡ್ಡ. ಹಾಗಿದ್ರೆ ಯಾವತ್ತು ಹಾಗಿದ್ರೆ ಪಾಪ ಪುಣ್ಯ ಕಡಿಮೆ ಆಗತ್ತೆ?
ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ. ಏನಂತ ನೋಡ್ತೀವಿ? ನಮ್ಮ ಪ್ರತಿಯೊಂದು ಜನ್ಮಕ್ಕೆ ಕಾರಣ ಕೂಡ ನಮ್ಮ ಕರ್ಮಗಳೇ ಅನ್ನುವಂತ ಮಾತನ್ನ ಶ್ರೀಕೃಷ್ಣ ಹೇಳ್ತಾರೆ. ಅದನ್ನೂ ನೋಡ್ತೀವಿ. ಮುಂದುವರೆದ ಹಾಗೆ ಇನ್ನೂ ಒಂದು ಮಾತು ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ, ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಹೇಳಿ. ಜ್ಞಾನವೆಂಬುದು ಕರ್ಮವನ್ನ ಕಳೆಯುತ್ತದೆ. ಇಲ್ಲಿ ಏನ್ ಹೇಳಿದ್ರು? ಜೀವನಗಳು ನಿರ್ಧಾರವಾಗುವುದೇ ಕರ್ಮಗಳ ಆಧಾರದ ಮೇಲೆ. ಆದ್ರೆ ಜ್ಞಾನದಿಂದ ಜೀವಿಸಿದಾಗ ಈ ಕರ್ಮಗಳು ಸವಿಯುತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ತೆಗದು ಪಾಪಮು ತೀರದು ಪುಣ್ಯಮು ಅಂತಂದ್ರೆ ಏನಂದ್ರೆ, ಎಲ್ಲಿಯವರೆಗೆ ನಾವು ಜ್ಞಾನವಂತರಾಗಿ ಜೀವಿಸೋದಿಲ್ವೋ ಅಲ್ಲಿಯವರೆಗೆ ಈ ಪಾಪ ಪುಣ್ಯಗಳು ಯಾವತ್ತಿಗೂ ಸವಿಯೋದು ಇಲ್ಲ, ಹರಿಯೋದು ಇಲ್ಲ ಅನ್ನೋಂಥ ವಿಚಾರವನ್ನ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ಜ್ಞಾನ ಅಂದ್ರೆ ಏನು? ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಜ್ಞಾನ ಅಂದ್ರೆ ಏನು? ಬರೀ ಭಗವದ್ಗೀತೆಯನ್ನ ಓದುವಂಥದ್ದು, ಪುರಾಣಗಳನ್ನ ಓದುವಂಥದ್ದು ಅಥವಾ ಅನೇಕ ಪುಸ್ತಕಗಳನ್ನ ಓದುವಂಥದ್ದು ಇದು ಜ್ಞಾನವೇ? ಖಂಡಿತ ಹೌದು, ಇದು ಜ್ಞಾನವೇ. ಆದ್ರೆ ಈ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಯಾವಾಗ ನಾವು ಅಳವಡಿಸಿಕೊಳ್ತೀವೋ, ಅದರ ಒಂದು ಜ್ಞಾನದಲ್ಲಿ ಜೀವಿಸೋದನ್ನ ಕಲಿತೀವೋ, ಅವೇರ್ನೆಸ್ ನಿಂದ ಇರೋದನ್ನ ಕಲಿತೀವೋ, ಆಗ ನಮ್ಮ ಕರ್ಮಗಳು ಸವಿತಾ ಬರುತ್ತೆ. ಲೆಕ್ಕ ಇಟ್ಕೊಳ್ಳಿ, ಕೇವಲ ಪಾಪ ಕರ್ಮಗಳು ಅಲ್ಲ, ಪುಣ್ಯ ಕರ್ಮಗಳು ಪ್ಲಸ್ ಪಾಪ ಕರ್ಮಗಳು ಎರಡೂ ಕೂಡ ಹರಿತಾ ಬರುತ್ತೆ. ಅಂದ್ರೆ ಅವೆರಡೂ ಕೂಡ ಒಂದು ಸಮನಾದಂತಹ ಸ್ಥಿತಿಗೆ ಬರುತ್ತೆ. ಅದರ ನಂತರದ ಸ್ಥಿತಿಯೇ ನಿರ್ಗುಣ ಸ್ಥಿತಿ ಅಂತ ಹೇಳ್ತಾರೆ. ನಮ್ಗೆಲ್ಲರಿಗೂ ನಾವು ತುಂಬಾ ದೊಡ್ಡವರಲ್ಲಿ ನೋಡ್ತೀವಿ. ಅದು ಮಾಡಿದ್ರೆ ಪಾಪ, ಇದು ಮಾಡಿದ್ರೆ ಪಾಪ, ಈರುಳ್ಳಿ ತಿಂದ್ರೆ ಪಾಪ ಬರುತ್ತೆ, ನಾವು ಮಡಿಯಿಂದ ಇಲ್ಲದೆ ಇದ್ರೆ ಪಾಪ ಬರುತ್ತೆ, ಒಬ್ರನ್ನ ಬೈದ್ರೆ ಪಾಪ ಬರುತ್ತೆ. ಹೀಗೆ ತುಂಬಾನೇ ಗೊಂದಲಗಳಿರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಜ್ಞಾನದ ಕೊರತೆ ಇರೋದ್ರಿಂದ. ಯಾವಾಗ ಆ ಜ್ಞಾನವನ್ನ ಅರ್ಥ ಮಾಡ್ಕೊಳ್ತೀವಿ, ನಾವು ದಾನ ಮಾಡಿದ್ರೆ ಮಾತ್ರ ನಮ್ ಪಾಪ ಕಳೆದೋಗುತ್ತೆ ಅಂತ ತುಂಬಾ ಜನ ಅನ್ಕೊಳ್ತಾರೆ. ಖಂಡಿತ ಅದು ಯಾವ ರೀತಿಯಲ್ಲಿ ಅದು ಕೆಲ್ಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಆವಾಗ ಕಡಿಯುತ್ತೆ. ಅದ್ ಬಿಟ್ಬಿಟ್ಟು ಸುಮ್ನೆ ನಾನ್ ದಾನ ಮಾಡ್ದೆ ಅಂತ ಹೇಳಿ ಹೋಗಿ ದೇವಸ್ಥಾನಗಳಲ್ಲೆಲ್ಲ ಅನ್ನದಾನ ಕೊಟ್ಟೆ, ನಾನ್ ಅಲ್ಲಿ ದಾನ ಕೊಟ್ಟೆ, ಇನ್ನ ಈ ತರದಲ್ಲಿ ದಾನ ಕೊಟ್ಟೆ, ಅದಲ್ಲ. ಅದು ಹೋಗುತ್ತೆ. ಅದನ್ನ ಯಾವ ರೀತಿ ಮಾಡ್ತಿದೀವಿ ಅನ್ನೋ ಜ್ಞಾನ ಬೇಕು. ಆ ಜ್ಞಾನಯುತವಾಗಿ ನಾವು ಯಾವಾಗ ಜೀವಿಸ್ತೀವಿ, ಆವಾಗ ನಮ್ಮ ಕರ್ಮಗಳ ಲೆಕ್ಕಾಚಾರ ಕ್ಲಿಯರ್ ಆಗ್ತಾ ಬರುತ್ತೆ. ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ನಾವು ಕೊಡುವಾಗ ಏನ್ ಅಂದ್ಕೊಳ್ತೀವಿ? ಯಾರಿಗೆ ಏನು ಇರಲ್ವೋ ಅಂತವ್ರಿಗೆ ನಾವು ಕೊಡ್ತೀವಿ. ಹೌದಾ? ನಾವು ಕೊಡುವಾಗ ಕೂಡ ಏನ್ ಲೆಕ್ಕಾಚಾರ ಮಾಡ್ತೀವಿ? ಯಾರಿಗೆ ಏನು ಇರಲ್ವೋ ಅಂಥವ್ರಿಗೆ ಕೊಡ್ತೀವಿ ನಾವು ಅನ್ನೋದು ನಮಗೆ ಪ್ರಜ್ಞೆ ಇರ್ಬೇಕು. ಆದ್ರೆ ಅವ್ರನ್ನ ಯಾವ ರೀತಿ ನೋಡ್ತೀವಿ ನಾವು? ಕೊಡೋದೇನೋ ಅಂಥವ್ರಿಗೆ ಕೊಡ್ತೀವಿ. ಆದ್ರೆ ನಮ್ಮ ದೃಷ್ಟಿ ಯಾವ ತರ ಇರುತ್ತೆ ಕೊಡುವಾಗ? ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅವ್ರಿಗೇನು ಇಲ್ಲ ಅಂತ ಕೊಡೋದಕ್ಕಿಂತ, ಈತ ನನ್ನಿಂದ ಇದನ್ನ ಸ್ವೀಕರಿಸ್ತಾ ಇದ್ದಾನೆ, ನನ್ನ ಪಾಪ ಕರ್ಮವನ್ನ ಕ್ಲಿಯರ್ ಮಾಡ್ತಾ ಇದ್ದಾನೆ ಅಂದ್ರೆ ಎಂತಹ ಅದ್ಭುತ ವ್ಯಕ್ತಿ ಈತ. ನಾವು ಕೊಡೋದು ₹1 ಇರ್ಬಹುದು, ನಾವು ಕೊಡೋದು ತುಂಬಾ ಸ್ವಲ್ಪ ಇರ್ಬಹುದು ಅಥವಾ ಜಾಸ್ತಿ ಇರ್ಬಹುದು, ಅದು ಬೇರೆ ಲೆಕ್ಕ. ಅದನ್ನ ಸ್ವೀಕರಿಸ್ತಾ ಇದ್ದಾರೆ ಅಂತಂದ್ರೆ ಆ ಸ್ವೀಕರಿಸ್ತಾ ಇರುವಂತಹ ವ್ಯಕ್ತಿ ಎಷ್ಟು ಮಹಾನ್ ಆಗಿರ್ಬೇಕು. ನಮ್ಮ ಕರ್ಮಗಳನ್ನ ತೀರಿಸೋದಕ್ಕೆ ಆತ ಇಸ್ಕೊಳ್ತಿದ್ದಾನೆ ಅಂದ್ರೆ ಆತನನ್ನ ನಾವು ನೋಡೋ ದೃಷ್ಟಿಕೋನ ಹೇಗಿರ್ಬೇಕು? ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಜ್ಞಾನ ಅಂದ್ರೆ. ಸುಮ್ನೆ ಜ್ಞಾನ ಅಂದ್ರೆ ಪುಸ್ತಕ ಓದೋದು ಮಾತ್ರ ಅಲ್ಲ, ಇಂತಹ ಸಣ್ಣ ಸಣ್ಣ ವಿಚಾರಗಳಲ್ಲಿ ನಾವು ಜ್ಞಾನಯುತವಾಗಿ ಆಲೋಚನೆ ಮಾಡ್ಬೇಕು. ಹಾಗೆ ಸ್ವೀಕರಿಸ್ತಾ ಇದ್ದಾರೆ ಅಂದ್ರೆ ಆತ ಎಷ್ಟು ಮಹಾನ್ ವ್ಯಕ್ತಿ. ಆತನಿಗೆ ಕಷ್ಟ ಇದೆಯೋ, ಆತ ಏನಕ್ ಮಾಡ್ತಾ ಇದ್ದಾನೋ ಅದು ಸೆಕೆಂಡರಿ. ಆದ್ರೆ ಆತ ಒಬ್ರು ಸ್ವೀಕರಿಸ್ಲಿಕ್ಕೆ ಇಲ್ದೇ ಇದ್ರೆ ನಾವ್ ಯಾರಿಗ್ ಕೊಡ್ತೀವಿ?
ನಮ್ ಕರ್ಮಗಳನ್ನ ಕಳ್ಕೋಬೇಕಂದ್ರೆ ದಾನ ಮಾಡ್ಬೇಕಂತ ಹೇಳ್ತಾರೆ. ಆ ದಾನವನ್ನ ಸ್ವೀಕರಿಸುವಂತವ್ರು ಇದ್ರೆ ಮಾತ್ರ ನಾವು ದಾನ ಮಾಡೋದಕ್ ಸಾಧ್ಯ ಆಗೋದು. ನಾವು ಕೊಟ್ಟದ್ದನ್ನ ಸ್ವೀಕರಿಸೋದಕ್ಕೆ ಯಾರು ರೆಡಿ ಇಲ್ಲ ಅಂದ್ರೆ ನಾವ್ ಯಾರಿಗ್ ದಾನ ಮಾಡೋಣ? ಮತ್ತೆ ಯಾರಿಗ್ ಕೊಡೋಣ? ಮತ್ತೆ ಆ ಸ್ವೀಕರಿಸ್ತಾ ಇರುವಂತ ವ್ಯಕ್ತಿ ಎಷ್ಟು ಮಹಾನ್ ಇರ್ಬೇಕು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನ್ ಕೊಡ್ತಿದೀನಿ ಅನ್ನೋದು ದೊಡ್ಡದಲ್ಲ. ಆ ತೆಗೆದುಕೊಳ್ತಾ ಇರುವಂತಹ ಆತ ಎಷ್ಟು ಮಹಾನ್ ವ್ಯಕ್ತಿ ಆತ ಅನ್ನೋದು ನಮ್ಮ ದೃಷ್ಟಿಕೋನ ಆ ತರ ಬದಲಾವಣೆ ಆಗ್ಬೇಕು. ನಾನ್ ಎಷ್ಟು ಮಹಾ ಕೊಡ್ಬಲ್ಲೆ? ಇನ್ನ ನಾವು ಹೇಳ್ತೀವಿ, ನಾವು ಧ್ಯಾನ ಮಹಾಯಜ್ಞಗಳಿಗೆ ನಾವು ಅನ್ನದಾನಕ್ಕೆ ಕೊಟ್ವಿ. ಅಲ್ಲಿ ಅನ್ನದಾನಕ್ಕೆ ಕೊಟ್ಟಾಗ ಏನಾಗತ್ತೆ, ಅಲ್ಲಿ ತಿನ್ನೋಂಥವ್ರು ಎಷ್ಟು ಮಹಾನ್ ಯೋಗಿಗಳಾಗಿರ್ತಾರೆ. ಆ ಮಹಾನ್ ಯೋಗಿಗಳ ಒಂದು ಸಂತೃಪ್ತಿಯ ಭಾವ ಅಲ್ಲಿ ಸೇರಿರುವಂತ ಎಲ್ಲರ ಇಲ್ಲಿ ಒಂದು ನಾನು ಯಜ್ಞಗಳಲ್ಲಿ ಅಂತ ಮಾತ್ರ ಹೇಳ್ತಾ ಇಲ್ಲ. ಯಾರಿಗೇ ಆಗ್ಲಿ ನಾವು ಕೊಟ್ಟಿದೀವಿ ಅಂದ್ರೆ ಅವ್ರದನ್ನ ಸ್ವೀಕರಿಸಿದಾಗ ಅವರಲ್ಲಿ ಉಂಟಾಗುವಂತಹ ಸಂತೃಪ್ತಿ ಇರುತ್ತಲ್ಲ, ಆ ಸಂತೃಪ್ತಿಯ ಭಾವ ಏನಾಗತ್ತೆ ಅದು ನಮಗೆ ಆಶೀರ್ವಾದ ಆಗತ್ತೆ. ಆ ಆಶೀರ್ವಾದ ಏನ್ ಮಾಡತ್ತೆ? ನಮ್ಮ ಕರ್ಮಗಳನ್ನ ಸವಿಯಂಗೆ ಮಾಡತ್ತೆ. ನಾವು ನೋಡುವಂತಹ ದೃಷ್ಟಿಕೋನ ಬದಲಾದ್ರೆ ಮಾತ್ರ ಸವಿಯುತ್ತೆ. ನಾವು ಏನ್ ಅನ್ಕೊಳ್ತೀವಿ? ಏ ಅವ್ರಷ್ಟು ಇದ್ರಲ್ಲಿದ್ರು, ಏನೋ ಹೋಗ್ಲಿ ಅಂತ ಕೊಟ್ವಿ ಅನ್ನೋ ಭಾವದಿಂದ ನಾನ್ ಕೊಡ್ತಿದೀನಿ ಅನ್ನೋ ಭಾವ ಅಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಅವ್ರು ಕಮ್ಮಿ, ನಾನ್ ಕೊಡ್ತಾ ಇದೀನಿ ಅನ್ನುವಂತಹ ಭಾವ ಉಂಟಾಗತ್ತೆ. ನಮಿಗ್ ಗೊತ್ತಾಗಲ್ಲ ಇದು. ತುಂಬಾ ಸೂಕ್ಷ್ಮತೆ ಇರುತ್ತೆ ಇದ್ರೊಳಗೆ. ನಾವು ಕೊಡುವಾಗ ನಮ್ಮನ್ನ ನಾವು ಗಮನಿಸ್ಕೊಳಲ್ಲ. ಕೊಡ್ತಿದೀನಿ ಅನ್ನೋ ಭಾವ ಮಾತ್ರ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ. ಇದು ಸುಳ್ಳಲ್ಲ. ಇದು ಸತ್ಯವಾದ ಮಾತಿದು. ನಾವು ಕೊಡ್ತಿದೀವಿ ಅಂತ ಅನ್ನೋ ಒಂದು ಸೂಕ್ಷ್ಮ ಒಂದು ಕೂದಲೆಳೆಯನ್ನ 100 ಭಾಗ ಮಾಡಿದ್ರೆ ಎಷ್ಟು ಸೂಕ್ಷ್ಮವಾಗಿರುತ್ತೋ, ಅಷ್ಟು ಸೂಕ್ಷ್ಮವಾಗಿ ನಮ್ಮ ಅಹಂ ಇರುತ್ತೆ ಅಲ್ಲಿ. ಆ ಅಹಮಿಕೆಯಿಂದ ಕೊಟ್ಟಿರ್ತೀವಿ ನಾವು. ಅಲ್ಲೇ ಆ ಸೂಕ್ಷ್ಮತೆಯಲ್ಲಿ ನಾವು ಯಾವಾಗ ಬದಲಾವಣೆಯನ್ನ ಮಾಡ್ಕೊಳ್ತೀವೋ, ಆಗ ನಮ್ಮ ಕರ್ಮಗಳು ಕ್ಲಿಯರ್ ಆಗುತ್ತೆ. ಆಗ ನಾವು ಕೊಟ್ಟಿದ್ದಕ್ಕೂ ಅರ್ಥ ಬರುತ್ತೆ. ನಾವು ಪ್ರತಿಯೊಂದ್ರೊಳಗೂ ಇದೇ ರೀತಿಯಲ್ಲಿ ನೋಡ್ಬೇಕು. ನೀವೇನ್ ಅನ್ಕೊಳ್ತೀವಿ? ನಮ್ಮನ್ನ ಅಂತ ಇದಾರೆ, ನಮ್ಮನ್ನ ಬೈತಾ ಇದಾರೆ ಅಂತ ಅನ್ಕೊಳ್ತೀವಿ. ಆ ಬೈಗುಳಗಳನ್ನ ಕೂಡ ಹೊಗಳಿಕೆಯಾಗಿ ಸ್ವೀಕಾರ ಮಾಡಿ ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಹಿಂಗೆ ನಾವ್ ಏನ್ ಮಾಡ್ತಿದೀವಿ? ಅದ್ರ ಹಿಂದೆ ಇರುವಂತಹ ಭಾವವನ್ನ ನಾವು ಕ್ಯಾಚ್ ಮಾಡೋಲ್ಲ. ಕೇವಲ ನನ್ನನ್ನ ಅಂದ್ರು, ನಮ್ಮನ್ನ ಬೈದ್ರು, ನಮ್ಮನ್ನ ಕೆಟ್ಟದಾಗ್ ನೋಡಿದ್ರು, ಇದು ಮಾತ್ರ ನಾವು ಆಲೋಚನೆ ಮಾಡ್ತೀವಿ. ಅದ್ರ ಹಿಂದೆ ಇರುವಂತಹ ಸೂಕ್ಷ್ಮತೆಗಳನ್ನ ನಾವು ಗಮನಿಸಿದಾಗ ಅದನ್ನ ಯಾವ ರೀತಿ ಸ್ವೀಕಾರ ಮಾಡ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಯಾವಾಗ ಇದು ಅರ್ಥ ಆಗುತ್ತೋ, ಇದನ್ನ ಯಾವ ರೀತಿ ತಗೊಳ್ತೀವಿ ನಾವು? ಪಾಸಿಟಿವ್ ಆಗಿ ತಗೊಳ್ತೀವಿ. ಪಾಸಿಟಿವ್ ಆಗಿ ತಗೊಂಡಿದ್ ಏನಾಗತ್ತೆ? ನಮ್ಮ ಪುಣ್ಯದ ಖಾತೆಗೆ ಹೋಗುತ್ತೆ. ನಾವು ನೆಗೆಟಿವ್ ಆಗಿ ತಗೊಂಡಿದ್ದೇನಾಗುತ್ತೆ? ನಮ್ಮ ಪಾಪದ ಖಾತೆಗೆ ಹೋಗುತ್ತೆ. ಮತ್ತೆ ಇಲ್ಲಿ ನೀವೇ ನಿರ್ಧಾರ ಮಾಡಿ. ಯಾರು ಪಾಪ ಪುಣ್ಯವನ್ನ ನಿರ್ಧಾರ ಮಾಡ್ಕೊಳ್ತಾ ಇದ್ದಾರೆ? ನಾವೇ. ಅದನ್ನ ಬರೆಯುವಂತವ್ರು ಯಾರೂ ಇಲ್ಲ. ಅವೇರ್‌ನೆಸ್ ನಲ್ಲಿ ಯಾವಾಗ ಇರ್ತೀವೋ, ಯಾವಾಗ ಅವೇರ್‌ನೆಸ್ ನಿಂದ ಇವನ್ನ ಸೂಕ್ಷ್ಮವಾಗಿ ಗಮನಿಸೋದನ್ನ ಕಲಿತೀವೋ, ಆಗ ಇವೆಲ್ಲವೂ ಕೂಡ ಫಿಲ್ಟರ್ ಆಗ್ತಾ ಬರುತ್ತೆ. ಫಿಲ್ಟರ್ ಆಗಿರುವಂತಹದ್ದು ಪರಿಶುದ್ಧವಾಗ್ತಾ ಬಂದ ಹಾಗೆ ಏನಾಗತ್ತೆ? ನಮ್ಮನ್ನ ನಾವು ಕರ್ಮ ಮುಕ್ತರನ್ನಾಗಿ ಮಾಡ್ಕೊಳ್ತಾ ಬರ್ತೀವಿ. ಆ ಮುಕ್ತತೆ ಅನ್ನುವಂಥದ್ದು ನಮ್ಮ ಸ್ವಭಾವದಲ್ಲಿ, ನಮ್ಮ ಮಾತುಗಳಲ್ಲಿ, ನಡವಳಿಕೆಯಲ್ಲಿ ಎದ್ದು ಕಾಣೋದಿಕ್ಕೆ ಶುರುವಾಗುತ್ತೆ. ಯಾವಾಗ ಇದನ್ನ ಆನಂದದಿಂದ ಸ್ವೀಕಾರ ಮಾಡ್ತೀವೋ, ಆಗ ನಮಗೆ ಅವೇರ್‌ನೆಸ್ ಬರ್ತಾ ಹೋಗುತ್ತೆ. ಇದನ್ನ ನಾನ್ ಮಾಡಿದ್ರೆ ಏನು? ಇದು ಕರೆಕ್ಟ್ ಆಗತ್ತಾ? ರಾಂಗ್ ಆಗತ್ತಾ? ಇದು ಪಾಪ ಕೆಲ್ಸನ, ಪುಣ್ಯದ ಕೆಲ್ಸನ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಬರತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು? ಈ ಪಾಪ, ಪುಣ್ಯ ಅನ್ನುವಂಥದ್ದು ಏನೂ ಇಲ್ಲ. ಎಲ್ಲವೂ ಈಕ್ವಲ್ಲೇ. ನಾನು ಅವೇರ್‌ನೆಸ್ ನಿಂದ ಇರುವುದು ಮುಖ್ಯ ಅನ್ನುವಂಥ ಜ್ಞಾನ ನಮ್ಮಲ್ಲಿ ಉಂಟಾಗುತ್ತೆ. ಪತ್ರಿ ಸರ್ ಒಂದ್ ಮಾತ್ ಹೇಳ್ತಾ ಇದ್ರು. ಪಾಪ ಪಾಪ ಅಂತಂತ ಹೇಳ್ತೀವಲ್ಲ,
ಎಲ್ಲಿ ಎಲ್ಲಿ ಪಾಪವನ್ನ ನೀನ್ ಕ್ಲಿಯರ್ ಮಾಡ್ಕೊಳ್ಲಿಕ್ ಸಾಧ್ಯ ಆಗತ್ತೆ? ನೀನ್ ನಡೀತಾ ಇರ್ತೀಯ, ದಾರಿನಲ್ಲಿ ಹೋಗ್ತಾ ಇರ್ತೀಯ, ನೀನ್ ಹೆಜ್ಜೆ ಇಡುವಂತಹ ನಿನ್ ಹೆಜ್ಜೆ ಕೆಳಗಡೆ ಎಷ್ಟೋ ಸೂಕ್ಷ್ಮಾಣುಗಳು ಇರುತ್ತೆ. ನಿನ್ನ ಶರೀರದ ಭಾರಕ್ಕೆ ಆ ಎಷ್ಟೋ ಸೂಕ್ಷ್ಮಾಣುಗಳು, ಇರುವೆಗಳು ಅವೆಲ್ಲವೂ ಸಾಯತ್ತೆ. ಮತ್ತೆ ಅದು ಪಾಪ ಅಲ್ವಾ? ಮತ್ತೆ ಅದು ಪಾಪ ಅಂತ ನೀನ್ ಅನ್ಕೊಂಡಾಗ ನೀನ್ ನಡೆಯೋದೇ ತಪ್ಪಾಗತ್ತೆ. ನಡಿದೆಲೆ ಇರ್ಲಿಕ್ ಸಾಧ್ಯ ಉಂಟಾ? ಅದೇ ಇಲ್ಲ. ಮತ್ತೆ ಇವಾಗ ಏನ್ ಮಾಡ್ಬೇಕು? ಮತ್ತೆ ಪಾಪ ಅನ್ನೋದನ್ನ ಯಾವ ರೀತಿಯಲ್ಲಿ ನೀನ್ ತಗೊಳ್ತೀಯ? ಹೆಂಗೆ ತಗೊಳ್ಳೋದು ಇದನ್ನ? ಯಾವ್ದನ್ನ ಪಾಪ ಅಂತ ತಗೊಳ್ಳೋದು, ಯಾವ್ದನ್ನ ಪುಣ್ಯ ಅಂತ ತಗೊಳ್ಳೋದು? ಅದನ್ನ ಅರ್ಥ ಮಾಡ್ಕೋಬೇಕು. ಓಹೋ! ಹೀಗಿದ್ದಾಗ ಹೀಗೆ ಅವಾಗ ನಮ್ಮೊಳಗಡೆ ಏನಾಗುತ್ತೆ ಸಾಕ್ಷಿ ಭಾವ ಬೆಳೀತಾ ಹೋಗುತ್ತೆ. ಓಹೋ! ನಾನ್ ಸಾಕ್ಷಿಯಾಗಿರ್ಬೇಕಷ್ಟೇನೆಯ. ನಾನ್ ಇದನ್ ಮಾಡಿದ್ರೆ ಪಾಪ, ಇದ್ ಮಾಡಿದ್ರೆ ಪುಣ್ಯ ಅನ್ನೋಂತಹ ನಮ್ಮ ಮೈಂಡ್ ಸೆಟ್ ಇದೆಯಲ್ಲ, ಇದರಿಂದ ನಾವು ಹೊರಗಡೆ ಬಂದ್ರೆ ಆವಾಗ ನಮಗೆ ನಿರ್ಗುಣದ ಹತ್ರ ನಾವು ಪ್ರಯಾಣ ಮಾಡೋದಕ್ಕೆ ಶುರು ಮಾಡ್ತೀವಿ. ಆ ನಿರ್ಗುಣದ ಕಡೆ ಪ್ರಯಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ ನಮ್ಮಲ್ಲಿ ಸಾಕ್ಷಿ ಭಾವ ಅನ್ನುವಂಥದ್ದು ಬೆಳೆಯುತ್ತಾ ಹೋಗುತ್ತೆ. ನೋಡಿ ಎಲ್ಲ ಒಂದಕ್ಕೊಂದಕ್ಕೆ ಸೂಕ್ಷ್ಮತೆಯಿಂದ ಲಿಂಕ್ ಆಗಿರತ್ತೆ. ಯಾವಾಗ ನಿರ್ಗುಣವನ್ನ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವೋ, ಇಲ್ಲಿ ಶ್ರೀರಾಮಚಂದ್ರನ ನಾವು ತುಂಬಾ ಗುರುತಿಸ್ಕೋಬೇಕು. ಯಾಕೆ ಅಂದ್ರೆ ಶ್ರೀರಾಮಚಂದ್ರ ಅಂದ್ರೆ ನಿರ್ಗುಣಕ್ಕೆ ಒಂದು ಪ್ರತೀಕ ಅಂತ ಹೇಳ್ತಾರೆ. ಆತ ಸತ್ಯ ಧರ್ಮ ಎರಡನ್ನ ಪಾಲಿಸ್ಬೇಕಾದಂತಹ ಸಂದರ್ಭದಲ್ಲಿ ಸೀತೆಯನ್ನ ಕಾಡಿಗೆ ಕಳಿಸ್ಬೇಕಾಗಿರುವಂತಹ ಸಂದರ್ಭದಲ್ಲಿ ನಾವು ಗಮನಿಸ್ಕೊಳ್ತಾ ಹೋದ್ರೆ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಸೀತೆನ ಕಾಡಿಗಟ್ಬಿಟ್ಟ ಅನ್ನುವಂಥ ಮಾತುಗಳನ್ನ ನಾವು ಕೇಳ್ತೀವಿ. ಆದ್ರೆ ಏನಾಯ್ತು ಅಲ್ಲಿ? ಧರ್ಮವನ್ನ ಕಾಪಾಡ್ಬೇಕಾಗಿತ್ತು ಆತ. ಅದಕ್ಕೋಸ್ಕರ ಏನ್ ಮಾಡ್ದ? ಸತ್ಯವನ್ನ ಮರೆಮಾಚ್ತಾರಲ್ಲಿ. ಏನು ಸತ್ಯ? ಸೀತಾಮಾತೆ ತನ್ನ ಮಕ್ಕಳನ್ನ ಕಾಡಿನಲ್ಲಿ ಒಂದು ಗುರುಕುಲದಲ್ಲಿ ಬೆಳೆಸ್ಬೇಕು, ಪ್ರಕೃತಿಯಲ್ಲಿ ಬೆಳೆಸ್ಬೇಕು ಅನ್ನುವಂಥ ಆಸೆಯನ್ನ ಪಟ್ಟಿದ್ಲು. ಅದು ನೆರವೇರೋದಕ್ಕೆ ಇದು ಕಾರಣ ಆಯ್ತು ಅನ್ನೋದು ಕೂಡ ನಾವೆಲ್ಲ ಅರ್ಥ ಮಾಡ್ಕೊಳ್ತೀವಿ. ಅವಾಗ ಏನನ್ನಸುತ್ತೆ? ಅಲ್ಲಿ ನಿರ್ಗುಣವೇ ಹೆಚ್ಚು ಎದ್ದು ಕಾಣತ್ತೆ. ಮಾಡುವಂತಹ ಧರ್ಮವನ್ನ ಮಾಡ್ಬೇಕು. ಮಿಗತಾ ಎಲ್ಲದನ್ನ ಕೂಡ ನಾವು ಸಾಕ್ಷಿಯಾಗಿ ನೋಡ್ಬೇಕು. ಧರ್ಮ ಮಾತ್ರ ನಾವು ಮಾಡ್ಬೇಕಾಗಿರುವಂತದ್ದು. ಉಳಿದಿದ್ದೆಲ್ಲವೂ ಕೂಡ ಸಾಕ್ಷಿಯಾಗಿ ನಾವು ನೋಡ್ತಾ ಬಂದಾಗ ನಮಗೆ ನಿರ್ಗುಣದ ಹತ್ರ ನಾವು ಪ್ರಯಾಣ ಮಾಡ್ತೀವಿ. ಯಾವಾಗ ನಿರ್ಗುಣದಲ್ಲಿ ನಾವು ಜೀವಿಸೋದಕ್ಕೆ ಶುರು ಮಾಡ್ತೀವೋ, ಈ ಪಾಪ ಪುಣ್ಯ ಅನ್ನುವಂತಹ ಒಂದು ಮೈಂಡ್ ಸೆಟ್ ದ್ವಂದ್ವತ್ವ ಏನಿದೆಯೋ ನಮ್ಮ ಒಳಗಡೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಅದಕ್ಕೆ ಜವಾಬ್ದಾರಿ ನಾವೇ. ಅದಕ್ಕೆ ಇನ್ಯಾರೂ ಜವಾಬ್ದಾರರಲ್ಲ. ಅವೆರಡನ್ನೂ ನಾನೇ ಮಾಡ್ಕೊಂಬಂದಿರುವಂತದ್ದು. ಅದೆರಡನ್ನೂ ಮಾಡ್ಕೊಂಬಂದಿರುವಂತದ್ದು ನಾನೇ. ಅದನ್ನ ಹರಿಸ್ಕೊಳ್ಳುವಂತಹ ಪ್ರಜ್ಞೆ ಇರೋದು ನನ್ನಲ್ಲೆಯ. ಆ ಪ್ರಜ್ಞಾಪೂರ್ವಕವಾಗಿ ಯಾವಾಗ ಜೀವಿಸ್ತೀವೋ ಅವಾಗ ಇವೆಲ್ಲವೂ ಕೂಡ ಒಂದು ಸಮತಟ್ಟಾದ ಒಂದು ಫಿಲ್ಟ್ರೇಷನ್ಗೆ ಬರುತ್ತೆ ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಮತ್ತೆ ಇಂತಹ ಪ್ರಜ್ಞೆಯನ್ನ ಬೆಳೆಸ್ಕೊಂಡ್ರೆ ನಮ್ಮ ಜೀವನಗಳು ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ? ಇದನ್ನ ಪತ್ರಿಸರು ತುಂಬಾ ಹೇಳೋಂತವ್ರು. ನಾನಾಟಿ ಬದುಕು ಅನ್ನೋಂಥ ವಿಡಿಯೋ ಈಗ್ಲೂ ಕೂಡ ನಿಮಗ್ ಸಿಕ್ಕುತ್ತೆ. ಅದ್ರೊಳಗೆ ತುಂಬಾ ಅದ್ಭುತವಾಗಿ ವಿವರಿಸಿದ್ದಾರೆ ಸರ್. ಇದನ್ನ ನಾನು ಸ್ವತಃ ಪತ್ರಿ ಸರ್ ಬಾಯಲ್ಲೇ ನಾನ್ ಕೇಳಿದ್ದು. ನನಗ್ ತುಂಬಾ 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 ಅದು ಒಳಗಡೆ ಹೋಗಿ, ಹಾಗಿದ್ರೆ ಈ ಸಾತ್ವಿಕ ಗುಣ ಅಂದ್ರೆ ಏನು? ತಾಮಸಿಕ ಗುಣ ಅಂದ್ರೆ ಏನು? ರಾಜಸಿಕ ಗುಣ ಅಂದ್ರೆ ಏನು? ನಿರ್ಗುಣ ಅಂದ್ರೆ ಏನು? ಅನ್ನೋಂತಹ ಒಂದು ಅದನ್ನ ನಾನು ಆಳಕ್ಕೆ ಬಗೆದು ನೋಡುವಂತಹ ಒಂದು ಆಪರ್ಚುನಿಟಿ ನನಗ್ ಕೊಟ್ರು ಪತ್ರಿ ಸರ್. ಹಾಗಾದ್ರೆ ಏನು 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 ಅಂತಂದು ಹುಡುಕಾಟ ನನ್ನ ಒಳಗಡೆ ಪ್ರಾರಂಭ ಆಗಿದ್ದಕ್ಕೆ ಪಾಪ ಪುಣ್ಯ ಅನ್ನೋಂಥದ್ದು ಏನೂ ಇಲ್ಲ. ಇವೆಲ್ಲವೂ ನಮ್ಮ ಮನಸ್ಸಿನ ಭಾವನೆಗಳು. ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ಬೇಕು, ಯಾವ ರೀತಿ ಸ್ವೀಕಾರ ಮಾಡಿದ್ರೆ ಇಂತಹ ಭಾವನೆಗಳಿಂದ ನಾನು ಹೊರಗಡೆ ಬರಬಲ್ಲೆ ಅನ್ನುವಂತ ಪಾಠವನ್ನ ನಾನು ಕಲ್ತ್ಕೊಂಡೆ. ಇಂತಹ ಅದ್ಭುತ ಪಾಠವನ್ನ ಕಲಿಸಿದಂತಹ ನಮ್ಮ ಪತ್ರಿ ಸರಿಗೆ ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಸಾಲದು. ಇಂತಹ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ನಿಮ್ಮ ಜೀವನದಲ್ಲೂ ನಡೀತಾ ಇರುತ್ತೆ.
ಆ ಜೀವನದಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಘಟನೆಗಳನ್ನ, ಸನ್ನಿವೇಶಗಳನ್ನ ಓಪನ್ ಮಾಡಿ, ಕಡ್ಲೆಕಾಯಿ ಹಾಗೆ ಸಿಕ್ಕಲ್ಲ ನಮಗೆ. ಆ ಸಿಪ್ಪೆ ಸುಲ್ದ್ರೇನೆ ಕಡ್ಲೆಕಾಯಿ ಸಿಗುವಂತಹದ್ದು. ಹಾಗೆ ನಮ್ಮ ಒಂದೊಂದು ಕ್ರಿಯೆಗಳನ್ನ ಒಡೆದು ನೋಡ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡಿದ್ರೆ ಖಂಡಿತ ಒಳಗಡೆ ಇರುವಂತಹ ರುಚಿಯಾದ ಬೀಜ ನಮ್ದಾಗತ್ತೆ. ನಾವ್ ಏನೋ ಮಾಡಿದ್ವಿ, ಏನೋ ನಡ್ಕೊಂಡ್ವಿ, ಏನೋ ಹೇಳಿದ್ವಿ, ಅಷ್ಟಕ್ಕೆ ಮುಗ್ದೋಗೋದಿಲ್ಲ. ಅದನ್ನ ನಾನ್ ಹೇಳಿದ್ರೊಳಗ್ ಏನಿತ್ತು, ನಾನ್ ಹೇಳಿದ್ರೊಳಗ್ ನಾನ್ ಮಾಡಿದ ಕರ್ತವ್ಯದಲ್ಲಿ ನಾನ್ ಯಾವ ದೃಷ್ಟಿಕೋನದಲ್ಲಿ ಮಾಡ್ದೆ, ಯಾವ ರೀತಿ ನನ್ನ ವಾಯ್ಸ್ ಇತ್ತು, ಯಾವ ರೀತಿ ನನ್ನ ಮನಸ್ಥಿತಿ ಇತ್ತು, ಇದೆಲ್ಲವನ್ನ ಚೆಕ್ ಮಾಡ್ಕೋಬೇಕು ನಮಿಗ್ ನಾವೇ. ಇನ್ನೊಬ್ಬರನ್ನ ಚೆಕ್ ಮಾಡೋವಂಥದ್ದಲ್ಲ, ನಮಿಗೆ ನಾವೇ ಚೆಕ್ ಮಾಡ್ಕೊಳ್ಳೋದ್ರಿಂದ ಅದರ ಒಳಗಡೆ ಇರುವಂತಹ ನಾನು ಅನ್ನುವಂತಹ ಸತ್ವ ಇದೆಯಲ್ಲ, ಅದು ನಮಗೆ ಅರ್ಥ ಆಗ್ತಾ ಬರುತ್ತೆ. ಆ ಸತ್ವದಲ್ಲಿ ಏನಿದೆ, ನಾನು ದೈಹಿಕ ಭಾವನೆಯಲ್ಲಿದ್ದೀನ, ಮಾನಸಿಕ ಭಾವನೆಯಲ್ಲಿದ್ದೀನ, ಆತ್ಮಿಕ ಸ್ಥಿತಿಯಲ್ಲಿ ಇದ್ದೀನ ಅನ್ನುವಂಥದ್ದನ್ನ ನಮಗೆ ನಾವೇ ಪರಿಚಯ ಮಾಡ್ಕೊಳ್ತಾ ಹೋಗ್ತೀವಿ. ಮತ್ತೆ ನಮ್ಮನ್ನ ನಾವು ಅರಿತ್ರೆ ನಮ್ಮ ಜೀವನ, ನಮ್ಮ ಜ್ಞಾನ, ನಮ್ಮ ಬುದ್ಧಿವಂತಿಕೆ, ನಮ್ಮ ಸಾಧನೆ ಎಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಥ ಅದ್ಭುತ ಹಾದಿಯಲ್ಲಿ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ತಾ ಹೋಗೋಣ, ನಮ್ಮನ್ನ ನಾವು ಅರಿತುಕೊಳ್ತಾ ಹೋಗೋಣ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.